ನಮ್ಮ ಜೀವನದಲ್ಲಿ ನಾವು ಸಂತೋಷ ಪಡಲಿಕ್ಕೆ ಮತ್ತು ದುಃಖ ಪಡಲಿಕ್ಕೆ ನೂರಾರು ಕಾರಣಗಳು ಇರುತ್ತೆ. ಆ ಭಗವಂತ ನಮಗೆ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ನೀಡಿರ್ತಾನೆ. ಅಲ್ಲ, ಬಹುಶಃ ಅವನು ನಮಗೆ ಧನಾತ್ಮಕ ಅಂದರೆ ಒಳ್ಳೆಯದನ್ನೇ ಕೊಟ್ಟಿರ್ತಾನೆ. ಆದರೆ ನಮ್ಮ ಕಣ್ಣು, ನಮ್ಮ ಮನಸ್ಸು ಸದಾ ಯಾವಾಗಲೂ ಕೂಡ ಏನಿಲ್ಲವೋ ಅದ್ರ ಬಗ್ಗೆನೇ ಕೊರಗೋದ್ರ ಬಗ್ಗೆ ಕಾಲ ಕಳಿತೀವಿ. ಒಮ್ಮೆ ನಿಮ್ಮನ್ನೇ ನೀವು ಕನ್ನಡಿಯ ಮುಂದೆ ನಿಂತು ನೋಡಿ. ನಿಮಗೆಷ್ಟು ಸದೃಢವಾದಂತಹ ಆರೋಗ್ಯವಾದಂತಹ ದೇಹವನ್ನು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಹಾಗೆ ಕೆಲಸ ಮಾಡುವಂತಹ ಶ್ರಮಿಸುವಂತಹ ಶಕ್ತಿಯನ್ನು ಕೂಡ ನಿಮ್ಮೊಳಗೆ ತುಂಬಿರ್ತಾನೆ. ಆದರೆ ಅದನ್ನೆಲ್ಲ ಬಿಟ್ಟು ನನ್ನ ಹತ್ರ ಅದಿಲ್ಲ, ಇದಿಲ್ಲ, ಪಕ್ಕದ ಮನೆಯವರು ಹಾಗಿದ್ದಾರೆ, ಹೀಗಿದ್ದಾರೆ, ಹೀಗೆ ನೂರಾರು ವಿಷಯವನ್ನು ಸದಾ ತಲೆ ತುಂಬಿಕೊಂಡು ಚಿಂತೆ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಇವತ್ತಿನ ಸುಂದರ ಕಥೆಯನ್ನು ಒಮ್ಮೆ ಕೇಳಿ. ಆ ಭಗವಂತ ಎಷ್ಟು ಕರುಣಾಮಯಿ ಅನ್ನೋದು ಅರ್ಥ ಆಗುತ್ತೆ. ಗುರು ಶಿಷ್ಯರಿಬ್ಬರು ಕಾಡಿನಲ್ಲಿ ತಪಸ್ಸಿಗೆ ಹೋಗಿದ್ರು. ಯಾವ ಜನಸಂಪರ್ಕವಿಲ್ಲದೆ 6 ತಿಂಗಳು ಕಾಡಿನಲ್ಲಿದ್ದು ಮರಳಿ ತಮ್ಮ ಊರಿಗೆ ಮರಳಿತು. ತಾವು ಮೊದಲಿದ್ದ ಗುಡಿಸಲಿನ ಬಳಿಗೆ ಹೋದಾಗ ಅವರು ಕಂಡಿದ್ದೇನೆಂದರೆ ಗುಡಿಸಲಿನ ಮೇಲೆ ಚಾವಣಿ ಗಾಳಿಗೆ ಅರ್ಧಕ್ಕರ್ಧ ಹಾರಿ ಹೋಗಿದೆ. ಗುಡಿಸಲಿನ ಆಕಾರವನ್ನು ನೋಡುವಂತಿಲ್ಲ. ಶಿಷ್ಯನಿಗೆ ದುಃಖ ತಡೆಯಲಾಗಲಿಲ್ಲ. ತಾವು ಮಾಡಿದ ತಪಸ್ಸಿನ ಫಲ ಇದೇನೆ? ಏನೂ ಅರ್ಥ? ಆ ಆಧ್ಯಾತ್ಮಿಕತೆಗೆ, ಈ ಭಕ್ತಿಗೆ, ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಗೆ ಯಾವ ಅರ್ಥವೂ ಇಲ್ಲ, ದೇವರೂ ಇಲ್ಲ. ಅವನು ಇದ್ದದ್ದೇ ಆಗಿದ್ದರೆ ನಮಗೇಕೆ ಈ ರೀತಿ ತೊಂದರೆ ಮಾಡ್ತಾ ಇದ್ದ? ಹೀಗೆ ಕೊರಗಿದ ಶಿಷ್ಯ ಗುರುವನ್ನು ನೋಡಿದ. ಗುರು ನೆಲದ ಮೇಲೆ ಮೊಣಕಾಲೂರಿ ಕೈಗಳನ್ನು ಆಕಾಶದೆಡೆಗೆ ಮಾಡಿ ಜೋರಾಗಿ ಪ್ರಾರ್ಥಿಸ್ತಿದ್ದ. ಭಗವಂತ, ನಿನ್ನ ಲೀಲೆಯನ್ನು ತಿಳಿದವರು ಯಾರು? ನಿನ್ನಷ್ಟು ಕರುಣಿಗಳು ಯಾರಾದರೂ ಇರಲಿಕ್ಕೆ ಸಾಧ್ಯವೇ? 6 ತಿಂಗಳು ಕಾಡಿನಲ್ಲಿ ಬಯಲಿನಲ್ಲಿ ಬದುಕಿ ಬಂದ ನಮಗೆ ಹೊಂದಿಕೊಳ್ಳಿಕ್ಕೆ ತೊಂದರೆಯಾಗಬಾರ್ದು ಅಂತ ಮಾಳಿಗೆಯಲ್ಲಿ ಅರ್ಧವನ್ನು ಮಾತ್ರ ಹಾರಿಸಿಬಿಟ್ಟು ಅರ್ಧ ಬಯಲು ಅರ್ಧ ಆವರಣವನ್ನು ಉಳಿಸಿದ್ದೀಯಾ ಪ್ರಭು. ಗುರುವಿನ ಈ ಪ್ರಾರ್ಥನೆಗೆ ಹೇಗೆ ಪ್ರತಿಕ್ರಿಯಿಸೋದು ಅಂತ ಶಿಷ್ಯನಿಗೆ ಗೊತ್ತಾಗಲಿಲ್ಲ. ಅಂದು ಮಧ್ಯರಾತ್ರಿಯ ಹೊತ್ತಿಗೆ ಗುಡುಗು ಮಿಂಚುಗಳ ಆರ್ಭಟ ಶುರುವಾಗಿ ಭಾರೀ ಮಳೆ ಅಪ್ಪಳಿಸತೊಡಗಿತು. ಗುಡಿಸಲಿನ ಒಳಗೆ ನೀರು ಸುರಿಯಿತು. ಶಿಷ್ಯ ಹೊರಗೋಡಿ ಬಂದ. ಗುಡಿಸಲಿನ ಒಳಗೆ ಹೊರಗೆ ಚಳಿಯಲ್ಲಿ ನಡುತ್ತಾ ಇದ್ದ. ಮಳೆಯಲ್ಲಿ ನೆನೆದಾಗ ಮತ್ತಷ್ಟು ಸಿಟ್ಟು ಉಕ್ಕಿ ಬಂತು. ಪ್ರಾಮಾಣಿಕರಿಗೆ, ದೈವ ಭಕ್ತರಿಗೆ ಆಗುವುದೇ ಹೀಗೆ ಅಂದುಕೊಂಡ. ಆಗ ಗುರು ಹೊರಗೆ ಬಂದು ಮಳೆಯಲ್ಲಿ ನೆನೆತ ಸಂತೋಷದಿಂದ ಕುಣಿತೊಡೆದ. ಪ್ರಭು, ನಿನ್ನ ಲೀಲೆ ನನಗೆ ಮಾತ್ರ ಗೊತ್ತು. ನಿನ್ನ ಹಾಗೆ ಯಾರಾದರೂ ದಯೆಯನ್ನು ತೋರ್ಸಾರಿಯೇ? 6 ತಿಂಗಳು ಕಾಡಿನಲ್ಲಿ ಅಲೆದಲೆದು ಸರಿಯಾಗಿ ಸ್ನಾನ ಮಾಡಿಲ್ಲ ಅಂದ್ಕೊಂಡು ಆಗಸದಿಂದ ಶುದ್ಧವಾದ ನೀರು ಸುರಿಸಿ ನಮಗೆ ಸ್ನಾನ ಮಾಡಿಸ್ತಿದ್ಯಾ ಭಗವಂತ. ನಿನ್ನ ಕರುಣೆಗೆ ನಾನು ಸದಾ ಕೃತಜ್ಞ, ಧನ್ಯ ಪ್ರಭು ಅಂತ ಹಾಡಿ ಹೋಗ್ತಾ ಇದ್ದ. ಶಿಷ್ಯನಿಗೀಗ ತಡೆದುಕೊಳ್ಳಿಕ್ಕಾಗಲಿಲ್ಲ. ಗುರುವಿನ ಬಳಿಗೆ ಹೋಗಿ ಕೇಳಿದ, ಗುರುಗಳೇ, ನಿಮ್ಮ ಚರ್ಯೆಯೇ ನನಗೆ ಅರ್ಥವಾಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಮಿತಿ ಇದೆ. ನನಗೆ ಇದೇ ಮಿತಿ. ಪ್ರತಿ ಬಾರಿ ತೊಂದರೆಯಾದಾಗಲೂ ಅದೇ ಭಗವಂತನ ಕರುಣೆ ಅಂತ ಹಾಡಿ ಕುಳಿತಿದ್ದೀರಿ. ಯಾಕೆ ಹೀಗೆ ಮಾಡ್ತೀರಿ? ಎಲ್ಲಿ ನಿಮ್ಮ ಭಗವಂತನನ್ನು ಮತ್ತು ಅವನ ಕರುಣೆಯನ್ನು ಕಂಡ್ರಿ? ಗುರು ಕುಂಟವನ್ನು ನಿಲ್ಲಿಸಿದ. ಶಿಷ್ಯನನ್ನು ದಿಟ್ಟಿಸಿ ಕ್ಷಣಕಾಲ ನೋಡ್ದ. ನಂತರ ಹೇಳ್ದ, ನಿನಗೊಂದು ವಿಷಯ ಗೊತ್ತೇ? ಭಗವಂತ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ನಿಜವಾಗಿ ಹೇಳಬೇಕೆಂದರೆ ನಾನು ಯಾರಿಗೆ ಪ್ರಾರ್ಥನೆ ಮಾಡ್ತಿದ್ದೀನಿ ಅನ್ನೋದು ಕೂಡ ಗೊತ್ತಿಲ್ಲ. ನನಗೆ ತಿಳಿದಿರೋದು ಒಂದೇ, ನಾನು ಹಿಡಿದಿರುವ ದಾರಿಯಿಂದ ನನಗೆ ತೃಪ್ತಿ ಮತ್ತು ಸಂತೋಷ ಸಿಕ್ಕಿದೆ. ಆದ್ದರಿಂದ ಅದು ಸರಿಯಾದ ದಾರಿ. ನೀನು ಮಾಡುವ ರೀತಿಯಿಂದ ನಿನಗೆ ದುಃಖ, ಅತೃಪ್ತಿಯಾಗಿದೆ. ಆದ್ದರಿಂದ ಅದು ಸರಿಯಾದ ದಾರಿಯಲ್ಲ. ಕಂಡ ಅಥವಾ ಕಾಣದ ಶಕ್ತಿಗೆ ಕೃತಜ್ಞತೆ ಸಲ್ಲಿಸೋದು ನನ್ನಲ್ಲಿ ತೃಪ್ತಿಯನ್ನುಂಟು ಮಾಡ್ತಾ ಇದೆ. ಅಷ್ಟು ಸಾಕು ನನಗೆ. ಇಷ್ಟು ಹೇಳಿ ಆತ ಮತ್ತೆ ಕುಣಿಯತೊಡಗಿದ. ಪ್ರಭು, ನಿನ್ನ ಲೀಲೆ ಯಾರಿಗೆ ತಿಳಿದಿತು? ಇಂತಹ ಶಿಷ್ಯನನ್ನು ದಯಪಾಲಿಸಿ ಜೀವನವನ್ನು
ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀಯ. ನಿನಗೆ ನನ್ನ ಕೋಟಿ ಪ್ರಣಾಮಗಳು ಅಂದ. ಶಿಷ್ಯ ಒಂದು ಕ್ಷಣ ಗುರುವನ್ನೇ ನೋಡಿದ. ನಂತರ ತಾನು ಕುಣಿಯತೊಡಗಿದ. ಪ್ರಭು, ಭಗವಂತ, ಏನು ನಿನ್ನ ಲೀಲೆ! ಇಂತಹ ಗುರುವನ್ನ ಕೊಟ್ಟು ಜೀವನದಲ್ಲಿ ಸಂತೃಪ್ತಿಯನ್ನ ಪಡುವುದು ಹೇಗೆ ಅಂತ ಕಲಿಸ್ತಿದ್ದೀಯಲ್ಲ, ನಿನಗೆ ನಾನು ಸದಾ ಋಣಿ ಅಂತ ಹೇಳಿ ಇಬ್ಬರು ತನ್ಮಯರಾಗಿ ಕುಣಿತಾ ಇದ್ದು. ಆತ್ಮೀಯರೇ, ಈ ಕಥೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ದೇವರ ಬಗ್ಗೆ ತಿಳುವಳಿಕೆಯುಳ್ಳ ವ್ಯಕ್ತಿಗಳ ದೃಷ್ಟಿ. ಜೀವನದಲ್ಲಿ ಅನಿವಾರ್ಯವಾಗಿ ಇರುವ ಕಾಣುವ ಓರೆಕೋರೆಗಳನ್ನು, ಕೊಳಕುಗಳನ್ನು ಬದಿಗಿರಿಸುತ್ತಾ ಶುಭವಾದದ್ದನ್ನು, ಸುಂದರವಾದದ್ದನ್ನು ಸ್ವೀಕರಿಸ್ತಾ ಅದನ್ನು ಭಗವಂತ ಕೃಪೆ ಎನ್ನುವುದು ನಮ್ಮ ಹೃದಯದಲ್ಲಿ ತೃಪ್ತಿಯನ್ನು, ಸಂತೋಷವನ್ನು ತುಂಬಿಕೊಳ್ಳುವ ಒಂದು ರೀತಿ. ಕತೆ ಅರ್ಥ ಆಯಿತು, ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.